ನಿಷೇಧಿತ ಬಣ್ಣದ ವಸ್ತುಗಳನ್ನು ಬಳಸಿ ಹಾಗೆಯೇ ಆರೋಗ್ಯಕ್ಕೆ ಮಾರಕವಾದ ಹಾನಿಕಾರಕವಾದ ರಾಸಾಯನಿಕ ಪದಾರ್ಥಗಳನ್ನು ಬಳಸುತ್ತಿದ್ದ ಗೋಬಿ ಮಂಚೂರಿ ಕಬಾಬ್ ಸೆಂಟರ್ಗಳ ಮೇಲೆ ಕೆಜಿಎಫ್ ನಗರಸಭೆ ಅಧಿಕಾರಿಗಳಿಂದ ಇಂದು ದಾಳಿ. ಇನ್ನು ಆಹಾರದಲ್ಲಿ ನಿಷೇಧಿತ ಕಲರ್ ಬಳಸಬಾರದೆಂದು ಸರ್ಕಾರದ ಆದೇಶವಿದ್ರೂ ಕೂಡ ಹಾನಿಕಾರಕ ರಾಸಾಯನಿಕ ಕಲರ್ ಬಳಸುವ ಕಬಾಬ್, ಗೋಬಿ ಮಂಚೂರಿ, ಸಿಹಿ ತಿಂಡಿ ತಯಾರಿಕಾ ಅಂಗಡಿಗಳಿಗೆ ದಾಳಿ ಮಾಡಿದ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕೆಜಿಎಫ್ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನೇತೃತ್ವದಲ್ಲಿ ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆ ಏರಿಯಾದಲ್ಲಿ ಕಾರ್ಯಾಚರಣೆ ನಡೆಸಿ ಕಲರ್ ಬಳಸಿ ತಯಾರಿಸಿದ್ದ ತಿಂಡಿ ಹಾಗೂ ಅಂಗಡಿಯಲ್ಲಿದ್ದ ಮಾರಕ ಕಲರ್ ವಶಕ್ಕೆ ಪಡೆದಿದ್ದಾರೆ. ಈಗ ಬ್ಯಾನ್ ಆಗಿದೆಯಲ್ಲ ಕಲರ್ ಫುಡ್ ಕಲರ್ ಬ್ಯಾನ್ ಆಗಿದೆಯಲ್ಲ ಪಯ್ಯ. ಗೊತ್ತಿಲ್ಲ ನಿಮಗೆ, ಯೂಸ್ ಮಾಡ್ಬೋಡ್ರಿ. ಗೊತ್ತಿಲ್ಲ ಆಯ್ತಾ, ಇಟ್ಕೊಳ ಯಾರಾದ್ರೂ ಇದ್ರೆ ಇಟ್ಕೊಳ್ಳಿ ಅಷ್ಟೇ. ಏನೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ಪಾಟ್ ಕರ್ಸು ಯಾರಾಗ ಅನೌನ್ಸ್ಮೆಂಟ್ ಮಾಡಿದ್ವಿ ಕರೆಕ್ಟಾಗಿಲ್ವಾ? ಮಾಡಿದ್ದೀವ ಇವಾಗ ಹೇಳಿ ನೀವೇ. ಕಾಂಟ್ರಾಕ್ಟ್ ಹಾಕಿದ್ವಿ, ಫೈನ್ ಆಗ್ತಾ ಇದ್ವಿ. ತಗೋರಮ್ಮ ಸಿಗ ತಗೋ. ಈಗ ಸ್ಪಾಟ್ ಇಲ್ಲಾಂದ್ರೆ ಕ್ಲೋಸ್ ಮಾಡ್ತೀವಿ ನಾವು. ನಿಮಗೆಲ್ಲ ಗೊತ್ತಿರೋದು ಯಾವುದೂ ಇಲ್ಲ. ಇದು ಯಾವ್ದು ಬಿಡಬೇಡ, ಸೀಸ್ ಮಾಡಿ. ಎಕ್ಸ್ಕ್ಲೂಸಿವ್ ಕೊಡಬೇಡ ಎಲ್ಲರಿಗೆ. ಒಂದೇ ತಗೊಂಡ್ಬರೋದು ಇದಕ್ಕೆ ಮಸಾಲೆ ಹಾಕ್ತೀರ. ಇದನ್ನೇ ಕೇಳಿದ್ದು ನಾವು. ಎಲ್ಲಿ ಎವರೆಸ್ಟ್ ಇದೆ ಅದಕ್ಕೆ ಕೇಳಿದ್ದ. ಬಾಳೆಹಣ್ಣು ಹಾಕ್ಕೊಡ್ರಿ, ಇರೋ ಐಟಮ್ ಆದಷ್ಟು ಕಲರ್ ಬಂತಲ್ಲ ಜನ. ಇವಾಗ ಬ್ಲಾಕ್ ಹೆಂಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರ